ಬೆಂಗಳೂರಿಂದ ಶನಿವಾರ ಬೆಳಿಗ್ಗೆ ಬಂದು 8 ಗಂಟೆಗೆ ಅವರು ಗುಡಿ ಪೂಜಾರಿ ಇದ್ರು. ಇದು ಶ್ರೀನಿವಾಸ ಸಿದ್ದರಾಮಯ್ಯ ಪೂಜಾರಿ ಅಂತ ಗುಡಿ ಪೂಜಾರಿ ಅವರು, ಸಿದ್ದೇಶ್ವರ ಪೂಜಾರಿ ಮತ್ತು ಕಾಕ್ತಿಯಾರವರು. ನಾನು ಅಲ್ಲಿ ಗುಡಿ ಹತ್ರ ಸೇವಾ ಮಾಡಕ್ಕೆ ಬಂದೆ. ಅವಾಗ ಬಂದಾಗ ಇದು ದೇವ್ರ ದರ್ಶನ ಆಗೋದನ್ನ ನಿಂದ ದರ್ಶನ ಆದ್ಮೇಲೆ ಹಜಾಮ ಅಂತ ಅಂದನ್ರಿ. ಹಂಗ್ಯಾಕಂತ ನಾನು ಹಂಗ್ಯಾಕಂತ ಹುಚ್ಚ ಅಂತ ಬೇದಿನ್ರಿ. ಆಮೇಲೆ 9:15ರಿಂದ 10 ಗಂಟೆಗೆ 9:15ರಿಂದ ಗುಡಿಗೆ ಬಂದೆ ಮತ್ತೆ ನಮಸ್ಕಾರ ಮಾಡಕ್ಕೆ. ಅವಾಗ ಯಾಕಂದಪ್ಪ ನನಗೆ ನಿಂದೇನು ತಿಂದಿನ ಅದು ಇದು ಅಂತ ಕೇಳಿದ್ದೀನಿ. ನಾನು ಕೇಳಿದ್ರೆ ಅವಂಗ ನನಗೆ ಒಂದು ಮಾತಿಗೆ ಹೇಳ್ತೀರಿ. ನನಗೆ ಕಟ್ಗೆ ತೊಗೊಂಡು ತಲೆಗೆ ಹೊಡೆದ್ಬಿಟ್ಟ, ಇದು ಕುರ್ಚಿಯದು ಕಟ್ಗೆ ತೊಗೊಂಡು. ಆಮೇಲೆ ನಾ ಚಕ್ಕರ್ ಬಂದು ಬಿದ್ದೀನಿ. ಆಮೇಲೆ ಒಂದಿಬ್ಬರು ಕೂಡಿ ಬೈಲೊಂಗಲ್ಲ ಅಂತ ಅವ್ರ ರಿಲೇಷನ್ ಅಂತ ಅವಾಗ ಕೂಡಿ ನನ್ನ ಕಣ್ಣಿಗೆ ಪಣ್ಣಿಗೆ ಸಾಕಷ್ಟು ಬಡ್ದಾರ. ನನ್ನ ಕಣ್ಣು ಕಾಣಲ್ಲ ಸರ್. ಈಗ ಅವ ಸಿದ್ದೇಶ್ವರ ಪೂಜಾರಿ ಈಗ 1 ತಿಂಗಳಿಂದ ಈರಯ್ಯ ಪೂಜಾರಿ ಅಂತ ಅವನು ಹಂಗ ಅಂದಾನ ಸರ್. ಒಟ್ಟು ಆ ಗುಡಿ ಪೂಜಾರಿನೂ ನಾನು ಅಲ್ಲಿ ಹೋದ್ರೆ ಹಜಾಮ ಅಂತ ಅಂತಾರ ಅವರು. ಒಟ್ಟ ಅವ್ರಿಗೆ ಕರೀದೊಂದು ಅಭ್ಯಾಸ ಆಗೈತೆ ಇದ್ದಂಗೆ ಆಗೈತ್ರಿ ಅವ್ರಿಗೆ. ಮತ್ತೆ ನಾ ಯಾಕೆ ಪ್ರಶ್ನೆ ಮಾಡಿದ್ರೆ ನಾನು ಅದನ್ನು ಹೊಳೆ ಬೇದ್ರೆ ಅವ್ರಿಗೆ ಅವ್ರ ಮಂದಿ ಇದ್ರಿಗೆ ಅನ್ನೋದಿಲ್ರಿ, ಮಂದಿ ಇಲ್ಲಾಗ ಬೇಯ್ದವ್ದು. ಹಜಾಮ್ ಬಂದೋಣ ಅಂತ ಕುಂತಿರ್ತಾರೆ, ಕಟ್ಟಿ ಕುಂತಿರ್ತಾರ, ಹಜಾಮ್ ಬಂದೋಣ ಅಂತ. ನಾ ಗುಡಿ ಸೇವೆ ಮಾಡ್ತಿರ್ತೇನೆ ರೀ, ನನ್ನ ಪಾಲಿಗೆ ನಾ ಮಾಡ್ತಿರ್ತೀನಿ. ಹಜಾಮ್ ಬಂದೋಣ ಅಂತ ಬರೇ ಮಾತಾಡೋದು. ಕಂಪ್ಲೇಂಟ್ ಕೊಟ್ಟೇನಿ ಸರ್. ಪೊಲೀಸರನ್ನ ಕರ್ಸಿಲ್ರಿ, ಅವ್ರ ಕರ್ಸಿಲ್ಲ. ಎಫ್ಐಆರ್ ಮಾಡಿದ್ರೆ ಈ ಕಮಿಷನರ್ಗೂ ಕೊಡಕ್ ಹೊಂಟೇನಿ ಸರ್, ಮತ್ತೆ IGP ಸಾಹೇಬ್ರಿಗೂ ಕೊಡಕ್ ಹೊಂಟೇನಿ, ಮತ್ತೆ SP ಸಾಹೇಬ್ರಿಗೂ ಕೊಡಕ್ ಹೊಂಟೇನಿ ಹೊಂಟೇನ್ರಿ ಸರ್. ನಾವು 10 ವರ್ಷ ಸೂಚಕದೀನಿ. ನಾನು ಬೆಂಗಳೂರ್ಗೆ ಮತ್ತೆ ಇಲ್ಲಿ ಕಾಕ್ತಾಗ ಇರ್ತೀನಿ. ನನ್ನ ಮನೆ ಕಾಕ್ತಿಗೆ ಐತಿ ಸರ್. ನಂದು ಊರು ವಾಯಸ್ ಹಡಗಲಿ, ರೋಣ ತಾಲೂಕ್ ಸರ್, ಗದಗ ಡಿಸ್ಟಿಕ್. ಹಲ್ಲೆ ಮಾಡ್ಯಾರ ಸರ್. ನನ್ನ ಹೆಸರು ಚನ್ನಬಸು ಶಂಕರಪ್ಪ ಹಡಗಲಿ ಸರ್. ನನ್ನ ಜಾತಿಲಿ ಹಡಪ ಸರ್. ಜಾತಿನಿಂದ ಮಾಡಕತ್ತಾರ ಸರ್. ಈಗ ಜಾತಿನಿಂದ ಕೊಟ್ಟೇನಿ ಸರ್, ಜಾತಿಲಿಂದನೇ ಕೊಟ್ಟೇನಿ ಸರ್. ನಮಸ್ತೆ.